ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಈ ಸ್ಟಾಲ್ ಹಾಕಿರೋದು ನಮ್ಮ ಅನ್ನದಾತ RL ಜಾಲಪ್ಪ ಅವರ ಶ್ರೀ ದೇವರಾಜ್ ಆರ್ಟ್ಸ್ ಮೆಡಿಕಲ್ ಕಾಲೇಜಲ್ಲಿ ಡಿಮಾರ್ಟ್ ಕಾನ್ ಕಾರ್ಯಕ್ರಮ ಇದೆ. ನಮಗೆ ಸ್ಟಾಲ್ ಹಾಕಲಿಕ್ಕೆ ಆಹ್ವಾನ ಕೊಟ್ಟಿದ್ರು, ಬಂದಿದ್ದೀವಿ, ಸ್ಟಾಲ್ ಹಾಕೊಂಡಿದ್ವಿ. ಸುಮಾರು 5 ಜನ ಸ್ಟಾಲ್ ಹಾಕಿದ್ದೀವಿ. 5 ಜನದಲ್ಲಿ ಎಲ್ಲರೂ ಏನೇನು ವೆರೈಟೀಸ್ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ತೋರ್ಸೋಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಈಗ ನನ್ನ ಫಸ್ಟು ಉಪಹಾರ ಸ್ಟಾಲ್ ಇತ್ತು, ಆಮೇಲೆ ಮ್ಯಾಕ್ಡೊನಾಲ್ಡ್ಸು, ಆಮೇಲೆ ಇನ್ನೊಬ್ಬರು ಇಟಾಲಿಯನ್ಸು, ಈಗ ಮನೆಯವ್ರದ್ದು ರೋಸ್ ಲಾರೆನ್ಸ್ ಕೆಫೆಯಲ್ಲಿ ಏನೇನಿದೆ ಅಂತ ನೋಡುವ. ಏನು ಸ್ವೀಟಲ್ಲಿ ಏನೇನೋ ಇದೆಯಂತಲ್ಲಪ್ಪ? ಸ್ವೀಟಲ್ಲಿ ಕ್ಯಾರೆಟ್ ಹಲ್ವಾ ಇದೆ, ಕಾಶಿ ಹಲ್ವಾ ಇದೆ. ಕೊಡಿ ನೋಡೋಣ ಸ್ವಲ್ಪ ಹೆಂಗಿದೆ ಎಲ್ಲ ಟೇಸ್ಟ್ ಮಾಡ್ತೀನಿ. ಜಾಮೂನು ಮಾಡಿದ್ದೀರ? ಒಂದು ಬೌಲಲ್ಲಿ ಕ್ಯಾರೆಟ್ ಹಲ್ವಾ, ಕಾಶಿ ಹಲ್ವಾ, ಜಾಮೂನು 3 ಕೊಡ್ತಾರೆ. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಬಂದಿದೆ ಮೆಡಿಕಲ್ ಕಾಲೇಜ್ ಹತ್ರ. ತೋರಿಸಿ ಅದನ್ನು, ತೋರಿಸಿ. ಬಿರಿಯಾನಿ ಇದೆ, ಬಿರಿಯಾನಿ ತೋರಿಸಿ. ರೈಸ್ ಇದೆ, ಇದು ರೈಸ್, ಇದು ಎಲ್ಲ ಒಂದು ಕಡೆಯಿಂದ ಒಂದೊಂದೇ ಪ್ಲೇಟ್ ತೆಗೆದು ತೋರಿಸಿ. ಇದು ವೆಜ್ ರೈಸಾ? ನಾನು ತಿನ್ಬೋದು ಹಂಗಾದ್ರೆ. ಇದೇನು ರಾಯ್ತಾ? ಇದು ರಾಯ್ತಾ. ಓಕೆ. ಇದು ಚಿಕನ್. ಏನು ಚಿಕನ್? ಇದಕ್ಕೆಲ್ಲ ಹೆಸರು ಇದೆ? ಚಿಲ್ಲಿ ಚಿಕನ್. ಇದು ಚಿಲ್ಲಿ ಚಿಕನ್. ಇದು ಬಂದ್ಬಿಟ್ಟು ರಾಕೇಶ ಇದೇನು? ಇದೇ ಚಿಲ್ಲಿ. ಇದೇ ಚಿಲ್ಲಿ. ಇದು ಚಿಕನ್ ಶಿರ್ವಾ. ಚಿಕನ್ ಶೇರ್ವಾ, ಚಿಕನ್ ಚಿಲ್ಲಿ. ಗುಂಟೂರು ಚಿಕನ್. ಇದು ಇದೆಲ್ಲ ಹೆಂಗೆ ಕೊಡ್ತೀರಾ ನೀವು? ನಲ್ಲಿ ಮೂಳೆ. ನಲ್ಲಿ ಮೂಳೆ. ಹೇ, ನಲ್ಲಿ ಮೂಳೆ ಅಂತಿದ್ಯಾ? ಅಂದರೆ ಮಟನ್ ಅದು? ಮಟನ್ ಮಟನ್. ಇದು ಇದು ಬಾಯ್ಲ್. ಇದು ಬಾಲ್, ಚಿಕನ್ ಬಾಲ್. ಚಿಕನ್ ಬಾಲ್, ಕೈಮಾ ಬಾಲ್. ಇದು ಅದು ನಮ್ಮ ಮ್ಯಾನೇಜರ್ಗೆ ಗೊತ್ತಿಲ್ಲ. ಮ್ಯಾನೇಜರ್ಗೆ ಗೊತ್ತಾ? ಇವೆಲ್ಲ ಮೊಟ್ಟೆ, ಮೊಟ್ಟೆ, ಆಮೇಲೆ ಈರುಳ್ಳಿ ಅಷ್ಟೇ. ಅಂದರೆ ನಾನ್ ವೆಜ್ಜು ಎರಡು ಒಂದೇ ರೆಸಿಪಿ. ಚಿಕನ್ ಹಾಕಲ್ಲ ಅಷ್ಟೇ? ಚಿಕನ್ ಎರಡು ಕಲರ್ ಒಂದೇ. ರೈಸ್ ಸೇಮ್ ಟೇಸ್ಟ್. ರೈಸ್ ಎಲ್ಲ ಸೇಮ್ ಟೇಸ್ಟ್. ನಾನಂತೂ ವೆಜಿಟೇರಿಯನು, ಅದಕ್ಕೆ ನಾನು ಚಿಕನ್ ತೊಗೊತಾ ಇಲ್ಲ. ಲೈವ್ ಮಾಡತ್ತೀನಿ ಯೂಟ್ಯೂಬ್ಗೆ. ಲೈವ್ ಅಲ್ಲ ಮಾಡಿ ಇಟ್ಕೊಂಡು ವಿಡಿಯೋ ಆಮೇಲೆ ಹಾಕೋದಷ್ಟೇ. ನಾನು ಬಿಜಾಪುರ ಶೇರ್ ಮಾಡ್ತೀನಿ. ಬಿಜಾಪುರದ ಹುಡ್ಗ ಎಂತ ಮಾಡ್ತೀವಿ ಮಾರ ನೀನು? ಬಿಜಾಪುರದ ಹುಡ್ಗ ನಾನು ಇದೇ ಮಾಡ್ತೀನಿ. ಇದೇ ಮಾಡ್ದ? ನೀವೇ ಮಾಡೋದು ಇದೆಲ್ಲನೂ? ಬಿರಿಯಾನಿ ಯಾರು ಮಾಡೋದು? ಪಾರ್ಸಲ್ ಮಾಡ್ಬಿಡೋದು ಬರೀ ಮತ್ತೆ. ನೀವು ಬರೀ ಪಾರ್ಸಲ್ ಮಾಡ್ಕೊಳ್ಳೋದಷ್ಟೇ. ನೀವು ಬಿಜಾಪುರದ ಹತ್ರ ಯಾವ ಊರಪ್ಪ ನೀನು? ಬಿಜಾಪುರ ಯಾರು ನೋಡೋರು ಕಮೆಂಟ್ ಮಾಡಿ ಅಂತೇಳಿ. ಮತ್ತೆ ಯಾರ್ಯಾರು ನೋಡ್ತೀನಿ, ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡಿರಿ ಯಾವ ಊರು ಅಂತ. ಒಂಚೂರು ಅದಕ್ಕೆ ರಾಯ್ತಾ ಹಾಕಪ್ಪ. ಓಕೆ 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 ಓಕೆ. ನನ್ನ ಚಾನಲ್ ಇದು ಅದು ವೆಜ್ ಬಿರಿಯಾನಿ. ಇದು ಕಾಶಿ ಅಲ್ವಾನಾ? ಕಾಶಿ. ಫಸ್ಟು ಕಾಶಿ ಹಲ್ವಾ ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ಬಿಸಿ ಬಿಸಿಯಾಗಿ ಸಾಕಾದಾಗಿ ನಿಜವಾಗ್ಲೂ ಚೆನ್ನಾಗಿದೆ. ಜಾಮೂನ್ ನಾನು ಮಾಡ್ತೀನಿ, ಇವರು ಮಾಡಿದ್ದಾರೆ. ಹೇಗಿದೆ ಕ್ಲೀನಾಗಿ? ಕ್ಲೀನಾಗಿ ಒಂದೇ ಥರ ಇದೆ, ಒಳಗಡೆ ಏನು ಗಡ್ಡೆ ಗಿಡ್ಡೆ ಏನಿಲ್ಲ. ಬಾಯಲ್ಲಿ ಕೊಂಡ್ರೆ ಕರ್ಗೋಗ್ಬಿಡುತ್ತೆ. ಈಗ ಕ್ಯಾರೆಟ್ ಹಲ್ವಾ, ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಇವ್ರು ಹೇಗೆ ಮಾಡಿದ್ದಾರೆ ಅಂತ. ನನ್ನದು ಕಾಸಿ ಹಲ್ವಾ ಇಷ್ಟ ಆಯ್ತು. ಕ್ಯಾರೆಟ್ ಹಲ್ವಾಗಿಂತ ಕಾಸಿ ಹಲ್ವಾ ಸಾಕಾಗಿದೆ. ಸೂಪರ್. ರೋಸ್ ಲಾರೆನ್ಸ್ ಕ್ಯಾಫೆಯಲ್ಲಿ ಸ್ವೀಟು ಡೆಸರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವರೇ ಸ್ವಯಂ ಮಾಡಿದ್ರಂತೆ. ಈಗ ಒಂದಿನ ಇವರ ಶಾಪ್ಗೆ ಹೋಗಿ, ಇವ್ರದ್ದು ಒಂದು ಶಾಪ್ ಇದೆ ಇಲ್ಲೇ ಮೆಡಿಕಲ್ ಕಾಲೇಜು ನಮ್ಕ ಹತ್ರನೇ. ಒಂದಿನ ಇವ್ರು ವಿಡಿಯೋ ಮಾಡ್ಕೊಂಬರ್ತೀನಿ ಹೇಗಿದೆ, ಏನು ಇವ್ರ ಶಾಪಲ್ಲಿ ಏನೇನು ಇರುತ್ತೆ. ಪಿಜ್ಜಾ ತುಂಬ ಚೆನ್ನಾಗಿರುತ್ತಂತೆ, ಪಾಸ್ತಾ ತುಂಬ ಫೇಮಸ್ ಅಂತ ಇವ್ರ ಹತ್ರ. ಆ ವಿಡಿಯೋ ಮತ್ತು ಆ ರೆಸಿಪಿ ಎಲ್ಲರಿಗೂ ನಿಮಗೆ ಈ ವಿಡಿಯೋ ತೊಗೊಂಬರ್ತೀನಿ. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊಡೆದು ಆಲ್ ಅಂತ ಟೈಪ್ ಮಾಡಿ. ನಾನು ಯಾವತ್ತಾದರೂ ವಿಡಿಯೋ ಮಾಡ್ತೀನೋ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಿಜ್ಜಾ ಮತ್ತು ಪಾಸ್ತಾ 2 ರೆಸಿಪಿಯು ಅಲ್ಲಿ ತಿಂದು ನಿಮಗೆ ಹೇಳ್ತೀವಿ ಹೇಗಿರುತ್ತೆ ಅಂತ. ಈಗ ನಮ್ಮ ಶ್ರೀ ದೇವರಾಜ್ ಆರ್ಟ್ಸ್ ಮೆಡಿಕಲ್ ಕಾಲೇಜಲ್ಲಿ ಈ ರೀತಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿದೆ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮ್ಮ RL ಜಾಲಪ್ಪ ಅವರು ಸಾವಿರಾರು ಜನಕ್ಕೆ ಅನ್ನದಾತರಾಗಿದ್ದಾರೆ. ಅಷ್ಟೇ ಅಲ್ಲ, ಕೋಲಾರ ಡಿಸ್ಟಿಕ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಬೇರೆ ಬೇರೆ ರಾಜ್ಯಗಳಿಂದಲೂ ನಮ್ಮ
ಆಸ್ಪತ್ರೆಗೆ, ನಮ್ಮ ಆರೆಂಜ್ ಜಾಲಪ್ಪ ಆಸ್ಪತ್ರೆಗೆ ಬಂದು ರೋಗ ಮುಕ್ತರಾಗಿದ್ದಾರೆ. ಎಷ್ಟೋ ಜನಕ್ಕೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಸ್ಕೀಮ್ಗಳೆಲ್ಲ ಚೆನ್ನಾಗಿ ಆಗ್ತವೆ. ಆಮೇಲೆ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕ್ಯಾಂಪ್ ಮಾಡ್ತಾರೆ, ಕಣ್ಣುಗಳ ಕ್ಯಾಂಪ್ ಓಬಿ ಮಾಡ್ತಾರೆ. ಇನ್ನು ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳೆಲ್ಲ ಹೋಗಿ ಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿ ಜನಗಳ ಸೇವೆ ಮಾಡ್ತಾರೆ. ನಾನು ನಮ್ಮ ಆರೆಂಜ್ ಜಾಲಪ್ಪ ಅವರಿಗೆ ಚಿರಋಣಿಯಾಗಿದ್ದೀನಿ. ಈಗ ನಾನು ನಮ್ಮ ಉಪಹಾರ ಸ್ಟಾಲ್ ಕಡೆ ಹೋಗ್ತಾ ಇದ್ದೀನಿ. ನನ್ನ ಮಗ ನನ್ನ ಮಗಳಿಬ್ಬರು ಓಡಿ ಬಂದರು ನನ್ನ ರಿಸೀವ್ ಮಾಡ್ಕೊಳಕ್ಕೆ. ಉಪಹಾರದಲ್ಲೂ ಜನ ನಿಂತ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಶವರ್ಮಾ ನಾನು ಮಾಡ್ತಾಯಿದ್ದೀನಿ. ಈ ಕ್ಯಾಂಪಲ್ಲಿ ನಾನು ಇವತ್ತು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅಂದರೆ ಶವರ್ಮಾ ಮತ್ತು ಪೊಟ್ಯಾಟೊ ಟೋರ್ನೆಂಡೋ, ಪೊಟ್ಯಾಟೊ ಸ್ಪೀರಿಯನ್. ಇದು ನಮ್ಮ ಸ್ಟಾಲಲ್ಲಿ ಶವರ್ಮಾ ಬಿಸ್ನೆಸ್ ಚೆನ್ನಾಗಾಯಿತು ನೋಡಿ. ಈ ರೀತಿ ಶವರ್ಮಾನ ಸಿಕ್ಸ್ಕೊಂಡು ಕುಬ್ಬೂಸ್ ಮಾಡಿಕ್ಕಿರ್ತೀವಿ. ಕುಬ್ಬೂಸನ್ನು ಗ್ಯಾಸಲ್ಲಿ ಹಿಂಗೆ ಬಿಸಿ ಮಾಡಿಕೊಂಡು ಚೆನ್ನಾಗಿ 4 ಕಡೆ ಸುಟ್ಕೊಂಡು ಅದ್ರ ಮೇಲೆ ಮಯೋನೀಸ್ ಹಾಕ್ಬಿಟ್ಟು ಶವರ್ಮಾ ಚಿಕನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮು, ಇನ್ನೂ ಏನಾದರೂ ತರಕಾರಿ ಇದ್ದರೆ ಹಾಕ್ಬಿಟ್ಟು ಪೇಪರಲ್ಲಿ ಸುಟ್ಬಿಟ್ಟು ಕೊಟ್ಟರೆ ಸಾಕು. ಇದು ಮಯೋನೀಸ್ ಅಂತ, ಹೋಮ್ ಮೇಡ್ ಮಯೋನೀಸ್ ನಾನೇ ಮಾಡ್ಕೊತೀನಿ. ಮಯೋನೀಸ್ ರೆಸಿಪಿ ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ರೆಸಿಪಿ ಎತ್ಕೊಂಬರ್ತೀನಿ. ಎಗ್ ರೆಸಿಪಿ, ಎಗ್ದು ಮಯೋನೀಸ್ ನನಗೆ ಮಾಡೋಕ್ಕೆ ಬರುತ್ತೆ. ಎಗ್ ಮಯೋನೀಸ್ ಮಾಡಿ ತೋರಿಸ್ತೀನಿ ಹೇಗಿರುತ್ತಂತ. ಈಗ ನೋಡಿ ಇದು ರೆಡಿ ಆಯಿತು. ಇಲ್ಲೊಬ್ಬ ಸಾರು ಇದ್ದಾರೆ, ಸಾರು ತೋರಿಸ್ತೀನಿ ಹೇಗಿದೆ ಅಂತ. ಅವರು ಸಾರು ತಿಂದು ಹೇಳ್ತಾರೆ ಅಂತ. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫೋನ್ಪೇ ಮಾಡ್ತೀನಿ ಮಂಜು. ಹೇಗಿದೆ ಹೇಳಿ ಸರ್? ತಿನ್ನಿ ಹೇಳಿ ಹೇಗಿದೆ? ಅಲ್ಲಿ ಉಪಾರದಲ್ಲಿ